ಕಥಾಶ್ರವಣ ಪಾರಾಯಣ ವಿಧಿ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 53. ಶ್ರೀ ಗುರುಚರಿತ್ರೆಯನ್ನು ಶ್ರೀ ಗುರುಗಳ ಪರಮ ಆಪ್ತ ಶಿಷ್ಯರಾದ ಸಿದ್ಧಯೋಗೀಶ್ವರರಿಂದ ಕೇಳಿ ತಿಳಿದುಕೊಂಡು ನಾಮಧಾರಕನು ಭಕ್ತಿ ಪರವಶತೆಯಿಂದ ಸಮಾಧಿ ಸ್ಥಿತಿಯನ್ನು ಹೊಂದಿ ಮೈಮರೆತನು. ಆತನನ್ನು ಕಂಡು ಸಿದ್ಧಯೋಗೀಶ್ವರರಿಗೂ ಸಂತಸವಾಯಿತು. ನಾಮಧಾರಕನನ್ನು ಪ್ರೀತಿಯಿಂದ ಲಂಘಿಸಿಕೊಂಡು, ಮಗು, ನೀನು ಸಮಾಧಿ ಸ್ಥಿತಿಯನ್ನು ತಲುಪಿರುವೆ ನಿಜ. ಆದರೆ ನೀನು ಇದೇ ಸ್ಥಿತಿಯಲ್ಲಿಯೇ ಇದ್ದು ಬಿಟ್ಟಲ್ಲಿ ಲೋಕಕ್ಕೆ ಶ್ರೀಗುರು ಮಹಿಮೆ ತಿಳಿಯುವುದಾದರೂ ಹೇಗೆ ಎಂದು ಆತನನ್ನು ಎಚ್ಚರಿಸಿ, ನಾಮಧಾರಕನೇ, ನೀನು ಶ್ರೀ ಗುರುಚರಿತ್ರೆಯನ್ನು ಎಲ್ಲರಿಗೂ ಶ್ರವಣ ಮಾಡಿಸು. ಶ್ರೀ ಗುರುಚರಿತ್ರೆಯ ಸಪ್ತಾಹ ಪಾರಾಯಣ ವಿಧಿಯನ್ನು ಹೇಳುತ್ತೇನೆ ಕೇಳು ಎಂದನು. ಶ್ರೀ ಗುರುಚರಿತ್ರೆಯ ಸಪ್ತಾಹ ವಿಧಿ. ಶುದ್ಧ ನಿರ್ಮಲ ಮನಸ್ಸಿನಿಂದ ಶ್ರೀ ಗುರುಚರಿತ್ರೆಯನ್ನು ಪಾರಾಯಣ ಮಾಡುವುದು ಮುಖ್ಯ. ಮೊದಲು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿ ಸಂಕಲ್ಪ ಮಾಡಿ ಗುರುಪೂಜೆ ಬ್ರಾಹ್ಮಣ ಪೂಜೆಯ ನಂತರ ಪಾರಾಯಣವನ್ನು ಶುಭವಾರ ದಿನದಂದು ಆರಂಭ ಮಾಡಬೇಕು. ನಿಶ್ಚಿತ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಏಕಾಗ್ರತ ಚಿತ್ತದಿಂದ ಕುಳಿತು ಗುರು ಹಿರಿಯರಿಗೆ ವಂದಿಸಿ ಪೂರ್ವಾಭಿಮುಖವಾಗಿ ಕುಳಿತು ಪಾರಾಯಣ ಮಾಡಬೇಕು. ಶ್ರೀ ಗುರು ಚರಿತ್ರೆಯ ಪುಸ್ತಕವಿರುವಲ್ಲಿ ಗುರು ಸನ್ನಿಧಾನವಿರುತ್ತದೆ. ಪಾರಾಯಣ ಕ್ರಮ ಈ ಮುಂದಿನಂತೆ ಇದೆ. 1 ರಿಂದ 9 ಅಧ್ಯಾಯಗಳವರೆಗೆ ಮೊದಲ ದಿನ, 10 ರಿಂದ 21 ಅಧ್ಯಾಯಗಳವರೆಗೆ ಎರಡನೆಯ ದಿನ, 22 ರಿಂದ 29 ಅಧ್ಯಾಯಗಳವರೆಗೆ ಮೂರನೆಯ ದಿನ, 30 ರಿಂದ 35 ಅಧ್ಯಾಯಗಳವರೆಗೆ ನಾಲ್ಕನೆಯ ದಿನ, 36 ರಿಂದ 38 ಅಧ್ಯಾಯಗಳವರೆಗೆ ಐದನೆಯ ದಿನ, 39 ರಿಂದ 42 ಅಧ್ಯಾಯಗಳವರೆಗೆ ಆರನೆಯ ದಿನ, 43 ರಿಂದ 53 ಅಧ್ಯಾಯಗಳವರೆಗೆ ಏಳನೆಯ ದಿನ ಪಾರಾಯಣ ಮಾಡಬೇಕು. ಪ್ರತಿನಿತ್ಯ ಪಾರಾಯಣ ಮುಗಿದ ನಂತರ ಉತ್ತರ ಪೂಜೆ ಮಂಗಳಾರತಿ ಮಾಡಬೇಕು. ಸಪ್ತಾಹದ 7 ದಿನ ಊಟ ಮಾಡದೆ ಬರಿಯ ಫಲಹಾರ ಮಾತ್ರ ಮಾಡಿ ನೆಲದ ಮೇಲೆ ಮಲಗಿ ಸದಾ ಶ್ರೀ ಗುರು ಚಿಂತನೆಯಲ್ಲಿಯೇ ಕಾಲವನ್ನು ಕಳೆಯಬೇಕು. ಹೀಗೆ ಪಾರಾಯಣವನ್ನು ಸಂಘವಾಗಿ ಮುಗಿಸಿ ಕೊನೆಯ ದಿನ ಯಥಾಶಕ್ತಿ ಅನ್ನದಾನ ಸಂತರ್ಪಣೆ ಮಾಡಿ ಬ್ರಾಹ್ಮಣ ಸುವಾಸಿನಿ ಪೂಜೆ ಮಾಡಬೇಕು. ಹೀಗೆ ಮಾಡುವುದರಿಂದ ಶ್ರೀ ಗುರುಗಳ ಅನುಗ್ರಹವಾಗುವುದರಲ್ಲಿ ಸಂಶಯವಿಲ್ಲ. ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯ ಕಥಾಶ್ರವಣ ಪಾರಾಯಣ ವಿಧಿಯನ್ನು ಹೇಳಿ ಅವರನ್ನು ಧನ್ಯನನ್ನಾಗಿ ಮಾಡಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಸಂಪೂರ್ಣವಾಯಿತು. ಓಂ ಗುರುಭ್ಯೋ ನಮಃ.